ಬಂಧುಗಳಲ್ಲಿ ಮತ್ತು ನಮ್ಮ ವೀರೇಶ್ವರ ಮುಖಂಡರಲ್ಲಿ ನನ್ನ ನಮಸ್ಕಾರ ತಿಳಿಸುತ್ತಾ, ಇವತ್ತೆಲ್ಲ ತಮಗೆಲ್ಲ ಗೊತ್ತಿರುವ ಹಾಗೆ ಏನು ನಮ್ಮ ಪಂಚಮಸಾಲಿ ಸಮಾಜದ ನಮ್ಮ ಅಣ್ಣ ತಮ್ಮಂದಿರು ಮತ್ತು ಬಂಧುಗಳು ಶಾಂತಿಯುತವಾಗಿ ಅವರು ಧರಣಿಯನ್ನು ಮಾಡಬೇಕಾದ್ರೆ ಇವರಿಗೆ ಅಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶನೇ ಕೊಡದಾಗಿರ್ತಕ್ಕಂಥ ಒಂದು ಸಂಚನ್ನು ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ರೂಪಣೆ ಮಾಡಿದ್ರು. ಯಾಕಂದರೆ ಮೊದಲಿಗೆ ಟ್ರ್ಯಾಕ್ಟರ್ಗಳ ಮುಖಾಂತರ ಒಂದು ಪ್ರತಿಭಟನೆ ಮಾಡಬೇಕಂತ ಮಾಡಿದ್ರು, ಅದಕ್ಕೂ ಅನುಮತಿ ಕೊಡಲಿಲ್ಲ. ಶಾಂತಿಯುತ ಪ್ರತಿಭಟನೆ ಮಾಡ್ತಕ್ಕಂಥ ಏನು ನಮ್ಮ ರೈತ ಕುಟುಂಬ ಇರ್ತಕ್ಕಂಥ ಪಂಚಮಸಾಲಿ ಬಂಧುಗಳನ್ನ ಇವತ್ತು ಈ ಒಂದು ಸರ್ಕಾರ ಲಾಠಿ ಚಾರ್ಜ್ ಮಾಡೋದ್ರ ಮುಖಾಂತರ ಅವರ ಮನಸ್ಸಲ್ಲಿ ಇರ್ತಕ್ಕಂಥ ಅವರ ಭಾವನೆ ಏನಿದೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಬಂಧುಗಳೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ಸಲ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾದಾಗ ಪಂಚಮಸಾಲಿ ಸಮಾವೇಶದ ಮತ್ತು ಮೀಸಲಾತಿ ಮುಂಚೂಣಿರ್ತಕ್ಕಂಥವ್ರು ಯಾರಂದರೆ ನಮ್ಮ ಯತ್ನಾಳ್ ಸಾಹೇಬರಿದ್ದರು, ಅದೇ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದರು, ವಿಜಯಾನಂದ ಕಾಶ್ಯಪರವರು ಇದ್ದರು. ಅಂಥ ಒಂದು ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿಯಾದ ಬಸವರಾಜ ಬೊಮ್ಮಾಯಿಯವರು 2D ಮೀಸಲಾತಿ ಘೋಷಣೆ ಮಾಡಿ ತಮ್ಮ ಒಂದು ಪೂಜ್ಯರಿಗೆ ಮತ್ತು ಸಮುದಾಯದ ಬಂಧುವರಿಗೆ ಗೌರವವಾಗಿ ಒಂದು ರೆಸ್ಪೆಕ್ಟ್ ಮತ್ತು ಒಂದು ಮರ್ಯಾದೆಯನ್ನು ಕೊಟ್ಟು ಹೋಗಿದ್ದರು. ಆದರೆ ಈ ಒಂದು ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಸೌಜನ್ಯಕ್ಕೂ ಅವರು ಪ್ರತಿಭಟನೆ ಮಾತಾಡಿಸಿ ಕೂಡ ಹೋಗುವಂಥ ಒಂದು ಮನಸ್ಥಿತಿ ಕೂಡ ಹೊಂದಿಲ್ಲ. ಮತ್ತು ಅವರು ಲಾಠಿ ಚಾರ್ಜ್ ಮಾಡಿ ಅವರೊಂದು ಮನಸ್ಥಿತಿ ಏನಂತ ತೋರಿಸ್ಕೊಟ್ಟಿದ್ದಾರೆ. ಬರೀ ಪಂಚಮಸಾಲಿ ಸಮಾಜ ಅಲ್ಲ, ಅವರು ವಾಲ್ಮೀಕಿ ಸಮಾಜದ ಕೂಡ ಅದೇ ರೀತಿ ಹೊಂದಿರತಕ್ಕಂಥ ವ್ಯತಿರಿಕ್ತ ಪರಿಣಾಮ ಹೊಂದಿದ್ದಾರೆ. ಪಂಚಮಸಾಲಿ ಸಮಾಜದ ಬಂಧುಗಳಲ್ಲಿ ಯಾಕಿಷ್ಟು ಅವ್ರ ಮೇಲೆ ದ್ವೇಷ ಅಂತ ಒಂದು ಗೊತ್ತಾಗ್ತಿಲ್ಲ. ನಾನು ಕಳೆದ ಒಂದು 10-15 ವರ್ಷ ನೋಡ್ತಾ ಇದ್ದೀನಿ. ವೀರಶೈವ ಸಮಾಜ ಅಂತಂದರೆ ಸಿದ್ದರಾಮಯ್ಯನವರು ತೂರ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಾರೆ. ಆ ಸಮಾಜನ ಅಕ್ಕಿಸುವಂಥ ಕೆಲಸ ಮಾಡ್ತಿದ್ದಾರೆ. ಯಾಕಂದರೆ ಇವತ್ತು ಪಂಚಮಸಾಲಿ ಸಮಾಜ ಇರ್ಬೋದು ಅಥವಾ ವೀರಶೈವ ಸಮಾಜ ಇರ್ಬೋದು, ಅವರು ಯಾರೇ ಇತರ ಮೂಲಗಳಿಗೆ ಹೋಗ್ತಾ ಇಲ್ಲ. ಅವ್ರೇನಪ್ಪ ತಾವಂತೂ ತಮ್ಮ ಪಾಡಂತೂ ತಾವು ದುಡಿದು ತಮ್ಮ ಸಮಾಜದ ಕಟ್ಟಿ ಬೆಳೆಸಂತ ಕೆಲಸ ಮಾಡ್ತಾರೆ. ಮತ್ತು ಇತರ ಸಮಾಜದ ಜೊತೆಗೆ ಅಣ್ಣ ತಮ್ಮದ್ರ ಜೊತೆ ಹೊಂದಾಣಿಕೆ ಮಾಡ್ತಕ್ಕಂಥ ಒಂದು ಸಮಾಜ ಆದ್ರೆ ಪಂಚಮಸಾಲಿ ಸಮಾಜ ಅಂತ ಇಷ್ಟಪಡ್ತೀನಿ. ನಾನು ಈ ಒಂದು ಪ್ರತಿಭಟನೆ ಹೇಳಿದಂತಂದರೆ ಏನು ವಿಜಯಾನಂದ ಕಾಶ್ಯಪನವರಿಗಿರ್ಬೋದು ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಹಿಂದೆ ಹೋರಾಟ ಮಾಡ್ತಕ್ಕಂಥ ನೀವುಗಳು ಈ ಒಂದು ಏನು ಲಾಠಿ ಚಾರ್ಜ್ ಆಗಿದ್ದಲ್ಲ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತಂದೇಳಿ ಹೇಳೋದ್ರ ಮುಖಾಂತರ ಸಿದ್ದರಾಮಯ್ಯ ಆಗಿರ್ಬೋದು ಅಥವಾ ಇಡೀ ಸಚಿವ ಸಂಪುಟ ಸಹೋದ್ಯೋಗಿಗಳು ಬಂದು ಮಾನ್ಯ ಪೂಜ್ಯ ಮೃತ್ಯುಂಜಯ ಸ್ವಾಮೀಜಿಗಳು ಅವ್ರಿಗೆ ಕ್ಷಮಾಪಣೆ ಕೇಳಿ ಇಡೀ ಪಂಚಮಸಾಲಿ ಸಮಾಜಕ್ಕೆ ಅವ್ರು ಕ್ಷಮಾಪಣೆ ಕೇಳಬೇಕಂತಂದೇಳಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.